ಎಷ್ಟೆಲ್ಲ ಕ್ರಿಮಿನಲ್ ರಾಜಕಾರಣ ಮಾಡ್ತಾರೆ ಅನ್ನೋದಕ್ಕೆ ಇದು ನೈಜ ಉದಾಹರಣೆ. ಬಹಳ ಗೌರವ ಇದೆ ಜಿ ಪರಮೇಶ್ವರ್ ಸಾಹೇಬ್ರ ಮೇಲೆ. ನಮಗೆ ಈ ಜಿಲ್ಲೆಗೆ ಸೌಜನ್ಯ ರೀತಿ ರಾಜಕಾರಣ ಮಾಡ್ಕೊಂಡ್ ಬಂದಂತವ್ರು, ಯಾವುದೇ ಕರಪ್ಷನ್ಸ್ ಇಂದಲೇ ಈ ಜಿಲ್ಲೆಯ ಮಾನ ಮರ್ಯಾದೆ ಉಳಿಸ್ಕೊಂಡ್ ಬಂದಿರೋಂಥವ್ರು ಅಂತ ವ್ಯಕ್ತಿ ವಿಡಿಯೋ ಕಾನ್ಫರೆನ್ಸ್ಗೆ ಪಕ್ಕದಲ್ಲಿ ಕೂತ್ಕೊಂಡು ಡೈವರ್ಟ್ ಮಾಡಬೇಕು ಅಂದ್ಬಿಟ್ಟು ರಾಜಕೀಯ ಷಡ್ಯಂತ್ರಗಳು ಹೆಂಗ್ ನಡೀತಾ ನೋಡಿ. ರಾಜಕೀಯ ಷಡ್ಯಂತ್ರ ಇಲ್ದಿರೋ ಪ್ರೋಗ್ರಾಮ್ಗೆ ಬಲವಂತಾಗಿ ಕರ್ಸ್ಕೊಂಡು ಜೊತೆಗೆ ಅವಮಾನ ಮಾಡಿ ಕಳಿಸಿರುವಂಥದ್ದು. ಯಾವ ಮಟ್ಟಕ್ಕೆ ಇವರ ರಾಜಕೀಯ ಪ್ರಚಾರ ಗೀಳು ಇನ್ನೇನಿಲ್ಲ. ಡೆಪ್ಟಿ ಸಿಎಂ ಮುಂದೆ ಈ ತರ ನಾವು ಗೆರವ್ ಮಾಡಿದ್ರೆ ಇಡೀ ರಾಜ್ಯ ಈ ದೇಶವ್ಯಾಪ್ತಿ ನ್ಯೂಸ್ ಆಗುತ್ತೆ. ನಾನು ಪ್ರಚಾರಕ್ಕೆ ಬರ್ತೀನಿ, ನಾನು ಪ್ರಚಾರದಲ್ಲಿ ಇರ್ತೀನಿ. ಅರೇ ಸ್ವಾಮಿ, ನಾವು ತುಂಬಾ ಸಲ ಕೇಳಿದೀವಿ ನಿಮ್ಗೆ, ಕುಣಿಗಲ್ ತಾಲೂಕಿಗೆ ನೀರು ಬರೋದನ್ನ ವಿರೋಧ ಯಾರು ಮಾಡ್ತಾ ಇದ್ರೆ ಕೊಡಿ ಮಾಹಿತಿ. ನಿಮ್ ಪರವಾಗಿ ನಾವು ವಿರುದ್ಧ ಹೋರಾಟ ಮಾಡ್ತೀವಿ. ಜಿಲ್ಲೆಯ ಯಾವುದೇ ಶಾಸಕರಾಗಿರ್ಲಿ, ಎಂ ಟಿ ಕೃಷ್ಣಪ್ಪನವರಾಗಿರ್ಬೋದು, ಗುಬ್ಬಿ ವಾಸಣ್ಣ ಆಗಿರ್ಬೋದು, ಇನ್ಕ್ಲೂಡಿಂಗ್ ಜಿ ಪರಮೇಶ್ ಸಾಹೇಬ್ರಾಗಿರ್ಬೋದು, ಯಾರು ಕೂಡ ಕುಣಿಗಲ್ ತಾಲೂಕಿಗೆ ನೀರು ತರಲಿಕ್ಕೆ ಯಾವ್ದು ವಿರೋಧ ಇಲ್ಲ. 3.3 TMC ನೀರು ಕುಣಿಗಲ್ ತಾಲೂಕಿಗೆ ಅಲೋಕೇಶನ್ ಆಗಿದೆ. ವಿರೋಧ ಇರೋದೇನಕ್ಕೆ? ನಮ್ ಜಿಲ್ಲೆ ನೀರ್ನ, ನಮ್ ತಾಲೂಕಿನ ನೀರ್ನ, ಅದರಲ್ಲೂ ಬಹಳ ಮುಖ್ಯವಾಗಿ ರಾಮನಗರ ಜಿಲ್ಲೆಗೆ ತಗೊಂಡು ಹೋಗ್ಲಿಕ್ಕೆ ಹುನ್ನಾರ ಮಾಡಿದಿರಲ್ಲ, ಇದಕ್ಕೆ ವಿರೋಧ ಮಾಡ್ತಾ ಇದ್ದೀವಿ. ನಾವು ವಿರೋಧ ಮಾಡ್ತಾ ಇದ್ದೀವಿ. ಹೋಗ್ಲಿ, ಅಲೋಕೇಶನ್ ಎಲ್ಲಿದೆ? ನಾನು ಹಲವಾರು ಬಾರಿ ಮಾಧ್ಯಮದ ಮುಖಾಂತರ ನಾನು ನಮ್ಮ ಶಾಸಕರಿಗೆ ಮನವಿ ಮಾಡ್ಕೊಂಡಿದ್ದೀನಿ. ಮೂಲ ಅಲೋಕೇಶನ್ ತೋರಿಸಿ. 25 TMC ತುಮಕೂರು ಜಿಲ್ಲೆಗೆ ಅಲೋಕೇಶನ್ ಸಂಪೂರ್ಣ ಆಗೋಗಿದೆ. ನೀವೇನೀಗ 650 MCFT ನೀರು ಅಲೋಕೇಶನ್ ಮಾಡ್ಕೊಂಡಿದ್ದೀರಲ್ಲ, ಮೂಲ ಯೋಜನೆ ಇದೆಯಾ ತೋರಿಸಿ. ಮೂಲ ಯೋಜನೆ ಇಲ್ಲ. ಕಳೆದ ಬಾರಿ ಹಿಂದೆ ನಾನು ನೀರಾವರಿ ವಿಚಾರದಲ್ಲಿ ಮಾಧ್ಯಮ ಜೊತೆ ಪತ್ರಿಕಾಗೋಷ್ಠಿ ಮಾಡಿದಾಗ ನಾನು ನೀರಾವರಿ ಇಲಾಖೆ ವಿಚಾರದಲ್ಲಿ ಪರಮೇಶ್ ಸಾಹೇಬರು ಅಧ್ಯಕ್ಷತೆಯಲ್ಲಿ ನಡೆದಂತಹ ಒಂದು KDP ಸಭೆಯಲ್ಲಿ ಅಧಿಕಾರಿಗಳು ನೇರವಾಗಿ ಒಪ್ಕೊಂಡಿದ್ದಾರೆ. ಮಾಗಡಿ ತಾಲೂಕಿಗೆ ನೀರು ಕೊಡ್ತಾ ಇರೋದು ಕುಣಿಗಲ್ಗಾಗಿರೋ ಅಲೋಕೇಶನ್ ಅಲ್ಲೇ ಕೊಡ್ತಾ ಇದೀವಿ ಅಂತ ಒಪ್ಕೊಂಡಿದ್ದಾರೆ ಅಧಿಕಾರಿಗಳು. ಇದುವರೆಗೂ ಈ ತಾಲೂಕಿನ ಶಾಸಕರಿಗೆ ಅದು ಉತ್ತರ ಇಲ್ಲ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿಗೆ ಆಗಿರುವಂತಹ ಅಲೋಕೇಶನ್ ಮಾಗಡಿಗೆ ನೀರು ಕೊಡ್ತಾ ಇದ್ದಾರೆ ಅಂತ ಅಧಿಕಾರಿಗಳು ನೇರವಾಗಿ ಒಪ್ಕೊಂಡಿದ್ದಾರೆ. ಇದು ಕೃಷ್ಣಪ್ಪಣ್ಣ ವಿರೋಧ ಮಾಡತ್ತಪ್ಪ. ನಮ್ಮ ತಾಲೂಕಿನ ನೀರು ಇವತ್ತು ಸುರೇಶ್ ಗೌಡ್ರು ವಿರೋಧ ಮಾಡತ್ತಪ್ಪ. ನಿಮ್ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಇಲ್ಲಿ 2 ತರ ಷಡ್ಯಂತ್ರ. ಮಾಗಡಿಯವ್ರನ್ನ ಎತ್ಕಟ್ಬೇಕು, ನಮ್ ನೀರು ತರ್ತಾ ಇದ್ದೋ ಹಿಂಗೆ ಕುಣಿಗಲ್ ಅವ್ರು ವಿರೋಧ ಮಾಡ್ಬಿಟ್ಟ ಕುಣಿಗಲ್ ತಾಲೂಕಿನಲ್ಲಿ ಮಾಗಡಿ ಎತ್ಕಟ್ತಾವ್ರೆ. ಕುಣಿಗಲ್ ಅವ್ರನ್ನ ತುಮಕೂರು ಜಿಲ್ಲೆ ಎಲ್ಲರೂ ವಿರೋಧ ಮಾಡ್ತಾರೆ ಅಂತ ಎತ್ಕಟ್ತಾರೆ. ಯಾಕೆ ಇಷ್ಟೊಂದು ಇಂಥ ಕೀಳು ಮಟ್ಟದ ರಾಜಕಾರಣ ಮಾಡಿ ತೇವು ತಿಳಿಸ್ಕೊಳ್ಳೋ ಅವಶ್ಯಕತೆ ಇದೆಯಾ? ಇವತ್ತು ಕುಣಿಗಲ್ ತಾಲೂಕು, ಗುಬ್ಬಿ ತಾಲೂಕು ಇರ್ಬೋದು, ತುರುವೇಕೆರೆ ತಾಲೂಕು, ಗ್ರಾಮಾಂತರ, ಇವತ್ತು ಮಾಗಡಿ ತಾಲೂಕು, ನಾವೆಲ್ಲ ತಲತಲಾಂತರದಿಂದ ತಂದಿರ್ತರ ಜೀವನ ಮಾಡಿದಂಥವ್ರು. ಇವತ್ತು ದ್ವೇಷದ ರಾಜಕಾರಣವನ್ನ ಈ ತಾಲೂಕಿನಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ. ತಮ್ಮ ರಾಜಕೀಯ ತೆವಳಿಗೋಸ್ಕರ, ತಮ್ಮ ರಾಜಕೀಯ ಇಚ್ಛಾಶಕ್ತಿಗೋಸ್ಕರ ಪ್ರಚಾರದ ಗೀಳು. ಏನೋ ಕುಣಿಗಳಿಗೆ ನಿಮ್ ಯೋಗ್ಯತೆಗೆ 3.3 TMC ಏನಾರು ಅರ್ಧ ಟೀಮ್ ಒಂದು MCFT ಏನಾರು ಹೊಸದಾಗಿ ಅಲೋಕೇಶನ್ ಮಾಡಿಸ್ಕೊಟ್ಟಿದ್ದೀರಾ ಕುಣಿಗಲ್ ತಾಲೂಕಿಗೆ ನೀವು? ಈ ತಾಲೂಕಿನಲ್ಲಿ ನಾನು ಹಲವಾರು ಬಾರಿ ಹೇಳಿದ್ದೀನಿ, ನೀರಾವರಿ ವಿಚಾರದಲ್ಲಿ ಈ ತಾಲೂಕಿಗೆ, ಈ ಜಿಲ್ಲೆಗೆ ಏನಾರು ಅನ್ಯಾಯ ಆಗಿದ್ರೆ ಅದು DK ಶಿವಕುಮಾರ್ ಅವ್ರ ಕುಟುಂಬದಿಂದಲೇ ಅನ್ಯಾಯ ಆಗಿರುವಂಥದ್ದು. 2019ರಲ್ಲಿ 18ರಲ್ಲಿ ಮರ್ಕೋನಲ್ಲಿ ಡ್ಯಾಮ್ ಇಂದ 1 TMC ತಗೊಂಡೋಗಿ ನಾಮೂಲಿಕ ಅಲೋಕೇಶನ್ ಮಾಡಿಕೊಟ್ರಿ. DK ಶಿವಕುಮಾರ್ ಅವರು ಚುನಾವಣೆ ಸಂದರ್ಭದಲ್ಲಿ 1 TMC ಮರ್ಕೋನಹಳ್ಳಿಗೆ ಅಲೋಕೇಶನ್ ಅಂತ ಅಂದ್ರು. ತೋರಿಸಿ ಸ್ವಾಮಿ, ಇದುವರೆಗೆಲ್ಲ 1 TMC ಅಲೋಕೇಶನ್ ಆಗಿದೆಯಾ? 2018ರಲ್ಲಿ DK ಶಿವಕುಮಾರ್ ಅವ್ರ ಲೆಕ್ಕದ ಹತ್ರ ಇನ್ನೂ ಇದೆ. ಅದ್ರ ಪ್ರಕಾರ ಹೋದ್ರೆ 4.3 TMC ಆಗ್ಬೇಕು. ಶಾಸಕರು ಬಾಯಿ ಬರ್ತಿರೋದೇನು? 3.3 TMC. ನಿಮ್ ಶೆಡ್ಕ 1 TMC ಅಲೋಕೇಶನ್ ಮಾಡಲ್ಲ, ಅದೇ ಹೋಯ್ತು 4.3 TMC ಅಂತೇಳಿ. ಮರ್ಕೋನಹಳ್ಳಿ ಡ್ಯಾಮ್ಗೆ 1 TMC ಅಲೋಕೇಶನ್ ಆಗಿಲ್ಲ. ಕುಣಿಗಲ್ ಇವತ್ತು ಏನು ಅಮೃತೂರು ಹೋಬಳಿ ಅಚ್ಚುಕಟ್ಟು ಸಂಪೂರ್ಣ ಇವತ್ತು ನಾಶ ಮಾಡಿಕೊಟ್ರು. ನೀರಾವರಿ ಯೋಜನೆ ಚಪ್ಪಡಿ ಹೇಳ್ಬಿಟ್ರು ಅಮೃತೂರು ನೀರಾವರಿ ಅಚ್ಚುಕಟ್ಟುಗಳಿಗೆ. ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ, ಈ ನೀರಾವರಿ ವಿಚಾರ ಪ್ರಶ್ನೆ ಮಾಡಿದ್ರೆ ಎತ್ಕಟ್ಟಿ ನೀವು ರಾಜಕೀಯ ಬೆಳೆ ಬೆಳೆಸ್ಕೊಳ್ಳಿಕ್ಕೆ ಹೋಗ್ತೀರಾ? ನಾಚಿಕೆ ಆಗಬೇಕು. ನೀವೊಬ್ರು ಶಾಸಕರಾಗಿ ಇನ್ನೊಬ್ರು ಶಾಸಕರಿಗೆ ತೋರಿಸಿರುವಂತ ಅಗೌರವ.